ನಮಸ್ಕಾರ ಎಲ್ಲರಿಗೂ. ನಿಮ್ಮ ಹಣೆಬರ ಚೇಂಜ್ ಆಗುತ್ತಾ ಅಥವಾ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ತೀರಾ? ಇಲ್ಲ ನಿಮಗಿರೋಂಥ ಕಾಯಿಲೆ ವಾಸಿ ಆಗ್ಬಿಡುತ್ತಾ ಪೂರ್ತಿ? ಇಲ್ಲವೇ ಇಲ್ಲ. ನೀವೆಷ್ಟೇ ದೇವಸ್ಥಾನಕ್ಕೆ ಹೋದ್ರು, ಎಷ್ಟೇ ಗುರುಗಳ ಹತ್ರ ಹೋದರೂ ನಿಮ್ಮ ಸ್ಥಿತಿ ಹಾಗೆ ನಿಮ್ಮ ಪರಿಸ್ಥಿತಿ ಅದೇ ಇರುತ್ತೆ. ಏನಕ್ಕಪ್ಪ ಅಂತಂದರೆ ನಿಮ್ಮ ಕರ್ಮ ಯಾರನ್ನೂ ಬಿಡಲ್ಲ, ನನ್ನನ್ನು ಬಿಡಲ್ಲ, ನಿಮ್ಮನ್ನೂ ಬಿಡಲ್ಲ. ಯಾಕೆಂದರೆ ನಾವೆಲ್ಲ ಹುಟ್ಟಿರೋದೇ ಕರ್ಮದ ಫಲದ ಅನುಸಾರವಾಗಿ. ಇವತ್ತು ಎಷ್ಟೋ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ರಿಸಲ್ಟ್ ಬರೋಲ್ಲ. ಇವತ್ತು ಏನೂ ವರ್ಕ್ ಮಾಡಲ್ಲ, ಈಸಿಯಾಗಿ ಮನಿ ಅರ್ನಿಂಗ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದರೆ ಬೇಸ್ಡ್ ಆನ್ ಕರ್ಮ. ಸೊ ಅದಕ್ಕೆ ನಮ್ಮ ಋಷಿಮುನಿಗಳಿಗೆ ಕೊಟ್ಟಿರೋದು ಮೇಯ್ನು ಮಂತ್ರ, ತಂತ್ರ, ಯಂತ್ರ. ಮಂತ್ರ ಸ್ವಲ್ಪ ಚಾಂಟ್ ಮಾಡೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಒಂದು ಪರ್ಸೆಂಟೇಜಲ್ಲಿ ರೆಡ್ಯೂಸ್ ಆಗುತ್ತೆ. ಹಾಗೆ ಇಂಪ್ರೂವ್ಮೆಂಟು ಅಥವಾ ಡೆವಲಪ್ಮೆಂಟ್ಸ್ ಅಂದರೆ ಕೂಡ ಅದರಲ್ಲಿ ಇನ್ಕ್ರಿಮೆಂಟ್ಸ್ ಅಷ್ಟೇ. ನಿಮಗೆ ಬರೋ 100-200 ರೂಪಾಯಿಲೆ ಒಂದು 50-100 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ಕೋಟ್ಯಾಧಿಪತಿ ಆಗಲ್ಲ ಸ್ವಾಮಿ. ಆ ಥರ ಹೇಳೋರು ಯಾರಾದರೂ ಇದ್ದರೆ ದಯವಿಟ್ಟು ನೀವು ಯೋಚನೆ ಮಾಡಿ, ಗೊತ್ತಾಯ್ತಾ? ಮರಳು ಮಾತಿಗೆ ಯಾರೂ ಮೋಸ ಹೋಗಬೇಡಿ. ಯಾಕೆಂದರೆ ಯಾವತ್ತು ಕರ್ಮನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ, ಅದು ತಲೆಗಿಟ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು ಜ್ಯೋತಿಷಿ ಅನ್ನೋದು ಕರ್ಮ. ಸೊ ಆ ಕರ್ಮ ನಾವೆಲ್ಲಿ ನೋಡ್ಕೋಬೇಕು? ನಿಮ್ಮ ದಶಫಲದಲ್ಲಿ ಯೋಗ ಇದೆಯಾ ಅಥವಾ ಇಲ್ಲ, ಅಥವಾ ನನ್ನ ಸ್ಥಿತಿ ಏನು, ನನ್ನ ಪರಿಸ್ಥಿತಿ ಅಂತ ನೋಡ್ಕೋಬೇಕು, ಹೋಗ್ತಾ ಇರಬೇಕು. ಅದು ಬಿಟ್ಟು ನೀವು ಇರೋ ಬರೋ ಕಡೆ ಎಲ್ಲ ಹೋಗಿ ದುಡ್ಡು ಖರ್ಚು ಮಾಡಿಕೊಂಡ್ರೆ ನಿಮಗೆ ಕೈ ಕೊಡೋದು ಚೊಂಬೆ. ಅರ್ಥ ಆಯ್ತಾ? ಇದು ತಿಳ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.